ಮಹಾರಾಷ್ಟ್ರ ರಾಜಕೀಯ ಚದುರಂಗದ ಅಜೇಯ ಸರದಾರ ಅಜಿತ್ ಪವಾರ್ ಇನ್ನಿಲ್ಲ. ಮಹಾರಾಷ್ಟ್ರ ರಾಜಕೀಯ ಸಂಘಟನಾ ಚತುರನ ನಿರ್ಗಮನ. ಬಾರಾಮತಿಯಲ್ಲಿ ನಡೆದಂತಹ ಭೀಕರ ವಿಮಾನ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ. ಇಂದು ಬೆಳಗ್ಗೆ ಸುಮಾರು 8:45ಕ್ಕೆ ಈ ದುರ್ಘಟನೆ ಸಂಭವಿಸಿದ್ದು, ವಿಮಾನ ಪತನಗೊಂಡಿದೆ. ಅಜಿತ್ ಪವಾರ್ ಇನ್ನಿಲ್ಲ. ಮಹಾರಾಷ್ಟ್ರ ರಾಜಕೀಯದ ಸಂಘಟನಾ ಚತುರನ ನಿರ್ಗಮನ. ಬಾರಾಮತಿಯಲ್ಲಿ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ ಬಾರಾಮತಿ. ಇಂದು ಬೆಳಗ್ಗೆ ಸುಮಾರು 8:45ಕ್ಕೆ ಈ ದುರ್ಘಟನೆ ಸಂಭವಿಸಿದೆ. ಲಿಯರ್ಜೆಟ್ 45 ಚಾರ್ಟರ್ಡ್ ವಿಮಾನ ಅಪಘಾತ ಸಂಭವಿಸಿದ್ದು, ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಈ ದುರ್ಘಟನೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿ ಅನೇಕರು ದುರ್ಮರಣ. ಮಹಾರಾಷ್ಟ್ರ ರಾಜಕೀಯದ ಸಂಘಟನಾ ಚತುರನ ನಿರ್ಗಮನ. ಬಾರಾಮತಿ ನಿಜಕ್ಕೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದೆ. ಬಾರಾಮತಿಯಲ್ಲಿ ನಿರಂತರವಾಗಿ 7 ಬಾರಿ MLA ಆಗಿ ಆಯ್ಕೆಯಾದಂತಹ ಅಜಿತ್ ಪವಾರ್, ಲಿಯರ್ಜೆಟ್ 45 ಚಾರ್ಟರ್ಡ್ ವಿಮಾನ ಅಪಘಾತ ಉಂಟಾಗಿ ಅಜಿತ್ ಪವಾರ್ ಸೇರಿ ಇನ್ನುಳಿದವರು ಪ್ರಯಾಣಿಕರು ಕೂಡ ಅತ್ಯಂತ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಮಾನ ಪತನದ ದೃಶ್ಯ. ನಿಜಕ್ಕೂ ಜೀವಂತವಾಗಿ ದಹಿಸಿ ಹೋಗಿದ್ದಾರೆ. ಅದರಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಜಿತ್ ಪವಾರ್ ಮಹಾರಾಷ್ಟ್ರದಿಂದ ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾರೆ ಅನ್ನುವಂತಹದ್ದು ಯಾರೊಬ್ಬರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಚಾರ್ಟರ್ಡ್ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಅಜಿತ್ ಪವಾರ್ ಇದು ಕಟ್ಟ ಕಡೆಯ ಪ್ರಯಾಣ ಅನ್ನೋದು ಅವರಿಗೂ ಕೂಡ ಗೊತ್ತಿರಲಿಲ್ಲ. ಜೊತೆಯಲ್ಲಿದ್ದ ಪ್ರಯಾಣಿಕರು, ಅರ್ಥಾತ್ ರಾಜಕೀಯ ಆಪ್ತರು ಕೂಡ ಇದ್ದರು. ಅವರು ಕೂಡ ಅಲ್ಲಿ ಸಜೀವ ದಹನ ಹೊಂದಿದ್ದಾರೆ. ಲಿಯರ್ಜೆಟ್ 45 ಚಾರ್ಟರ್ಡ್ ವಿಮಾನ ಅಪಘಾತ. ಈ ಅಪಘಾತಕ್ಕೆ ಕಾರಣ ಏನು? ತಾಂತ್ರಿಕ ದೋಷ ಉಂಟಾಗಿತ್ತಾ? ಈಗಾಗಲೇ ತನಿಖೆಗಳು ಕೂಡ ಚುರುಕುಗೊಂಡಿದೆ. ಬಾರಾಮತಿ ಅಜಿತ್ ಪವಾರ್ 1991 ಅವರ ರಾಜಕೀಯ ಪ್ರವೇಶ. ಅವರ ರಾಜಕೀಯ ಪ್ರವೇಶದ ಪ್ರಥಮ ವರ್ಷವೇ ಅವರು ಆಯ್ಕೆ ಮಾಡ್ಕೊಂಡಿದ್ದು ಬಾರಾಮತಿ ಎನ್ನುವಂಥ ಅಸೆಂಬ್ಲಿ ಕ್ಷೇತ್ರ. ಒಂದೆರಡು ಬಾರಿ ಅಲ್ಲ, ನಿರಂತರವಾಗಿ 7 ಬಾರಿ, ಅಂದರೆ ಈ 35 ವರ್ಷದ ರಾಜಕೀಯ ಅನುಭವ ಇದೆಯಲ್ಲ, ಬಾರಾಮತಿಯ ಪ್ರತಿ ವರ್ಗ, ಪ್ರತಿ ಧರ್ಮ, ಪ್ರತಿ ಜಾತಿ, ಪ್ರತಿ ಪಂಥವೂ ಕೂಡ ಅಜಿತ್ ಪವಾರನ್ನು ಅಜಾತ ಶತ್ರು ಥರ ಕಾಣ್ತಾ ಇತ್ತು. ಯಾರ ಜೊತೆಯೂ ಕೂಡ ಶತ್ರುತ್ವವನ್ನು ಬೆಳೆಸ್ಕೊಂಡಿಲ್ಲ. ಕಾರಣ ಒಬ್ಬ ವೈಚಾರಿಕವಾದಂಥ ರಾಜಕಾರಣಿ ಅಜಿತ್ ಪವಾರ್ ಆಗಿರಲಿಲ್ಲ. ಬದಲಾಗಿ ಒಬ್ಬ ಪ್ರಾಕ್ಟಿಕಲ್ ಪೊಲಿಟಿಷಿಯನ್ ಆಗಿದ್ರು. ನಮ್ಮ ರಾಜ್ಯದ ಕುಮಾರಸ್ವಾಮಿ ಇದ್ದ ಹಾಗೆ ಮಹಾರಾಷ್ಟ್ರದಲ್ಲಿ ವೈಚಾರಿಕತೆಯಿಂದ ರಾಜಕಾರಣವನ್ನು ಮಾಡದೆ ಪ್ರಾಕ್ಟಿಕಲ್ ಆಗಿ ಸಂದರ್ಭಕ್ಕನುಸಾರವಾಗಿ ರಾಜಕೀಯ ವಿದ್ಯಮಾನಗಳ ಅದಕ್ಕೂ ಹೊಂದಾಣಿಕೆಯಾಗಿ ರಾಜಕೀಯ ಮಾಡ್ತಾ ಇದ್ದಂಥ ಅಜಿತ್ ಪವಾರ್ ಮಹಾರಾಷ್ಟ್ರವನ್ನು ಮಾತ್ರವಲ್ಲದೆ ಭಾರತದ ರಾಜಕೀಯ ಕ್ಷೇತ್ರದ ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ನೆನಪಿಸಿಕೊಳ್ಳುವಂತಹ ಒಬ್ಬ ಪೊಲಿಟಿಷಿಯನ್. ನಿರಂತರವಾಗಿ ಒಂದು ಕ್ಷೇತ್ರದ 7 ಬಾರಿ MLA ಆಗಿ ಆಯ್ಕೆ ಆಗೋದು ಅಂದರೆ ಅದು ಸುಲಭದ ಮಾತಲ್ಲ. ಸೋಲನ್ನು ಅನುಭವಿಸದೆ 7 ಬಾರಿ MLA, 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು. ಬೇರೆ ಬೇರೆ ಫಡ್ನವೀಸ್ ಆಗಿರಲಿ, ಶಿಂದೆ ಆಗಿರಲಿ, ಇವರ ಅಧಿಕಾರಾವಧಿಯಲ್ಲೂ ಕೂಡ ಉಪಮುಖ್ಯಮಂತ್ರಿಯಾಗಿ, ಜಲಸಂಪನ್ಮೂಲ ಸಚಿವರಾಗಿ, ಸಹಕಾರ ಸಚಿವರಾಗಿ ಸಾಕಷ್ಟು ಸೇವೆ ಸಲ್ಲಿಸಿದವರು. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ದುರ್ಘಟನೆ ಸಂಭವಿಸಿದೆ. ಇನ್ನು ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿ ಅನೇಕರು ದುರ್ಮರಣಕ್ಕೀಡಾಗಿದ್ದಾರೆ. ಒಟ್ಟಾರೆ ನಿಜಕ್ಕೂ ಕೂಡ ಶೋಕ ಸಾಗರದಲ್ಲಿ ಬಾರಾಮತಿ ಮುಳುಗಿದೆ. ಇನ್ನು ಆ ಭಾಗದ ರಾಜಕಾರಣಿಗಳಿಗೆ ಒಂದು ಹತ್ತಿರದಿಂದ ರಾಜಕೀಯ ಸಲಹೆಗಳನ್ನು ಕೊಡ್ತಾ ಇದ್ದ ಒಬ್ಬ ಪೊಲಿಟಿಷಿಯನ್ ಇದ್ರು ಅನ್ನುವುದಾದರೆ ಅದು ಅಜಿತ್ ಪವಾರ್. ಶರದ್ ಪವಾರ್ ಅವರ ಸೋದರಳ್ಳಿಯ ಅಜಿತ್ ಪವಾರ್ ಅವರ ರಾಜಕೀಯ ಗೈಡೆನ್ಸನ್ನು ಕೇಳೋದಕ್ಕೊಂದಷ್ಟು ಜನ ಕಾತರದಿಂದ ಕಾಯ್ತಾ ಇದ್ರಂತೆ. ಕಾರಣ ಅವರ ಸ್ಟ್ರಾಟಜಿ, ತಂತ್ರಗಾರಿಕೆಯ ಸಲಹೆಗಳಿತ್ತಲ್ಲ, ಅದು ಎಂಥವರನ್ನು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಸೆಳೀತಾ ಇತ್ತು. ಹಾಗಾದರೆ ಏನಾಯಿತು? ಆಡಳಿತ ಯಂತ್ರದ ಮೇಲೆ ಅಪ್ರತಿಮ ಹಿಡಿತ ಹೊಂದಿದ್ದ ಪವರ್ಫುಲ್ ವ್ಯಕ್ತಿತ್ವ. ರೂಲಿಂಗ್ ಪಾರ್ಟಿ ಯಾರು ಬೇಕಾದರೂ CM ಆಗಿರಲಿ, ಆ ಆಡಳಿತ ಯಂತ್ರದ ಮೇಲೆ ಅಪ್ರತಿಮ ಹಿಡಿತ ಹೊಂದಿದ್ದ ಪವರ್ಫುಲ್ ವ್ಯಕ್ತಿತ್ವ. ಸಾಕಷ್ಟು ಬಾರಿ ಅವರಿಗೆ DCM ಹುದ್ದೆಯನ್ನೇ ಕೊಡ್ತಾ ಇದ್ರು. ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ, 30 ವರ್ಷದಿಂದ ಉಪಮುಖ್ಯಮಂತ್ರಿ. ಆಡಳಿತ ಯಂತ್ರದ ಮೇಲೆ ಅಪ್ರತಿಮವಾದಂಥ ಹಿಡಿತವನ್ನು ಹೊಂದಿದ್ರು. ಅಂದರೆ ಯಾರೇ CM ಆಗಿರಲಿ, ಅಜಿತ್ ಪವಾರ್ ಒಬ್ಬ DCM ಆಗಿ ಜೊತೆಯಲ್ಲಿದ್ದರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿ ಅಂದ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ರು.
ಡಿಪೆಂಡ್ ಆಗ್ತಾ ಇದ್ರು ಅಜಿತ್ ಪವಾರ್ ಅವರಿಗೆ, ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ. ಕಾರಣ ಅವರ ಸಲಹೆ ಜೊತೆಗೆ ಅವರಲ್ಲಿದ್ದಂತಹ ಪ್ರಬುದ್ಧತೆ, ಅವರ ರಾಜಕೀಯ ತೀವ್ರತೆ, ಅಂದರೆ ಆ ತೀವ್ರತೆಯ ನಡೆ, ಇವೆಲ್ಲವೂ ಕೂಡ ಹತ್ತಿರದ ರಾಜಕಾರಣಿಯನ್ನು ಅತ್ಯಂತ ಸೆಳಿತಾ ಇತ್ತು ಎನ್ನುವಂತಹದಕ್ಕೆ ಅಜಿತ್ ಪವಾರ್ ಸಾಕ್ಷಿಯಾಗಿದ್ದರು. ಸೊ ಅವರಿವರು ಇವತ್ತು ಈ ದುರ್ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ. ಮಹಾರಾಷ್ಟ್ರದ ಇಡೀ ರಾಜಕೀಯ ಕ್ಷೇತ್ರಕ್ಕೆ ಇದು ಒಂದು ತರಹದ ಬರಸಿಡಿಲಿನಂತೆ ಬಡಿತಾ ಇದೆ. ಹಾಗಾದರೆ ಈ ಅಪಘಾತದ ಪ್ರಕರಣದಲ್ಲಿ ಜೊತೆಗಿದ್ದವರು ಕೂಡ ದುರ್ಮರಣಕ್ಕೀಡಾದರು. ಪರಮಾಪ್ತ ವಲಯದ ಅನೇಕರು ಇದ್ದರು. ಆಡಳಿತ ಯಂತ್ರದ ಮೇಲೆ ಅಪ್ರತಿಮ ಹಿಡಿತ ಹೊಂದಿದ್ದ ಪವರ್ಫುಲ್ ಕ್ಯಾರೆಕ್ಟರ್ ಇವರದ್ದು. ಶರದ್ ಪವಾರ್ ಅವರಿಂದ ದೂರ ಸರಿದು ಎನ್ಸಿಪಿ ಸಂಘಟನೆ ಸೇರಿದ್ರು. ಸ್ವಂತ ಬಲದ ಮೇಲೆ ಪಕ್ಷವನ್ನ ಮುನ್ನಡೆಸುತ್ತಿದ್ದ ಅಜಿತ್ ಪವಾರ್ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು. ಎನ್ಸಿಪಿ ಭವಿಷ್ಯದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ. ಎನ್ಸಿಪಿ ಯುವ ಕಾರ್ಯಕರ್ತರಲ್ಲಿ ಹೊಸ ಭರವಸೆ ಮೂಡಿಸಿದ್ದ ಪವಾರ್, ಶರದ್ ಪವಾರ್, ಅಜಿತ್ ಪವಾರ್ ಮತ್ತೆ ಒಂದಾಗುವ ಸೂಚನೆಗಳು ಸಿಕ್ಕಿದ್ವು. ಅಷ್ಟೊತ್ತಿಗದಾಗಲೇ ಈ ಘಟನೆ ನಡೆಯಿತು. ಈ ಬೆನ್ನಲ್ಲೇ ದುರಂತದಲ್ಲಿ ಸಾವಿಗೀಡಾದ ಡಿಸಿಎಂ ಅಜಿತ್ ಪವಾರ್. ಬಿಜೆಪಿ, ಶಿವಸೇನೆ, ಏಕನಾಥ್ ಶಿಂಧೆ ಬಣದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರು. ಮಹಾರಾಷ್ಟ್ರ ರಾಜಕೀಯದ ಚಿತ್ರಣವನ್ನೇ ಬದಲಿಸಿದ್ದ ಈ ಮೈತ್ರಿ ಬಾರಾಮತಿ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವಾಗಿ ಬದಲಿಸಿದ್ರು, ಒಂದು ಮಾಡೆಲ್ ಕ್ಷೇತ್ರವಾಗಿ. ಆಡಳಿತ ಯಂತ್ರದ ಮೇಲೆ ಅಪ್ರತಿಮ ಹಿಡಿತವನ್ನ ಹೊಂದಿದ್ದ ಪವರ್ಫುಲ್ ವ್ಯಕ್ತಿತ್ವ, ಒಂದು ಉತ್ತಮ ಆಡಳಿತಗಾರನಾಗಿದ್ದ, ಅಜಾತಶತ್ರು ಆಗಿದ್ರು. ಪ್ರತ್ಯೇಕವಾದಂತಹ ಎನ್ಸಿಪಿ ಎನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡಿ ಆ ಪಕ್ಷದ ಮೂಗುದಾರವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಒಬ್ಬ ಎಕ್ಸ್ಪರ್ಟ್ ಜಾಕಿ ಆಗಿದ್ರು ಅಜಿತ್ ಪವಾರ್. ಈಗ ಎನ್ಸಿಪಿಯನ್ನ ಯಾರು ಮುನ್ನಡೆಸ್ತಾರೆ? ಒಂದು ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡೋದಿದೆಯಲ್ಲ, ಬೆಂಕಿಯ ಉಂಡೆಯನ್ನ ಮೈಗೆಳಕಂಡಂಗೆ. ಕಾರಣ ಅದನ್ನು ಮೇಂಟೈನ್ ಮಾಡೋದು, ಅದರ ಅಕ್ಕಪಕ್ಕದ ಬಲಿಷ್ಠ ಪಕ್ಷಗಳ ಜೊತೆಗೆ ಸ್ಪರ್ಧೆಗೆ ಬೀಳುವಂತಹ ಸಂದರ್ಭದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳನ್ನು ಎದುರಿಸಬೇಕು, ನಿದ್ದೆಗೆಡಬೇಕು, ಟೆನ್ಷನ್ ಮಾಡ್ಕೋಬೇಕು, ಮಾನಸಿಕ ಒತ್ತಡಕ್ಕೊಳಗಾಗಬೇಕು. ಇವೆಲ್ಲ ತ್ಯಾಗಗಳನ್ನು ಸಹಿಸಿಕೊಂಡು ಮುನ್ನಡೆಸುವವನೇ ಒಬ್ಬ ಎಕ್ಸ್ಪರ್ಟ್ ರಾಜಕಾರಣಿ. ಅಜಿತ್ ಪವಾರ್ ಅದಕ್ಕೆ ಸಾಕ್ಷಿಯಾಗಿದ್ದರು. ಅನೇಕ ವಿವಾದಗಳಾಯಿತು. ಇತ್ತೀಚೆಗೆ ಒಬ್ಬ ಅಧಿಕಾರಿಯ ಜೊತೆ ದುರ್ವರ್ತನೆ ತೋರಿದ್ರು ಅನ್ನೋ ಸಂಭಾಷಣೆ ವೈರಲ್ ಆಗಿತ್ತು. ಮರಳು ಮಾಫಿಯಾದ ವಿಚಾರವಾಗಿ ಡಿಸಿಎಂ ತುಂಬ ಖಾರವಾಗಿ ಮಾತನಾಡಿದ್ರು ಅಧಿಕಾರಿಯ ವಿರುದ್ಧ. ಹಾಗಾಗಿ ಇವರನ್ನ ತಕ್ಷಣವೇ ಸರ್ಕಾರದಿಂದ ವಜಾ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಹೋರಾಟ ಮಾಡಿದ್ರು. ಅದಕ್ಕೆ ಬಗ್ಗಲಿಲ್ಲ ಈ ಮನುಷ್ಯ. ಅದನ್ನು ಸಮರ್ಥವಾಗಿ ಎದುರಿಸಿದ್ರು ಮಾತ್ರವಲ್ಲದೆ ವಿರೋಧ ಪಕ್ಷದವರ ಬಾಯಿಗೆ ರಾಜಕೀಯ ಆಹಾರವಾಗದೆ ತಪ್ಪಿಸಿಕೊಂಡು ಬಂದ ಒಬ್ಬ ಚಾಣಾಕ್ಷ ರಾಜಕಾರಣಿಯಾಗಿದ್ರು ಅಜಿತ್ ಪವಾರ್. ಸೈದ್ಧಾಂತಿಕವಾಗಿ ರಾಜಕಾರಣವನ್ನ ಮಾಡ್ತಾ ಇರಲಿಲ್ಲ. ಒಂದು ಪ್ರತ್ಯೇಕವಾದಂತಹ ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಅದನ್ನು ವೈಭವೀಕರಿಸಿಕೊಂಡು ಆ ಸಿದ್ಧಾಂತದ ವ್ಯಾಪ್ತಿಯ ಒಳಗೆ ಚರ್ಚೆಯಾಗುವಂತಹ ಯಾವುದೇ ರಾಜಕೀಯ ಎಡವಟ್ಟುಗಳನ್ನು ಮಾಡಿಕೊಳ್ಳದೆ ಅತ್ಯಂತ ಸೂಕ್ಷ್ಮವಾಗಿ ಬದುಕಿದ್ದ ಅಜಿತ್ ಪವಾರ್ ಇವತ್ತಿಲ್ಲ, ಈ ಕ್ಷಣದಲ್ಲಿ ಇಲ್ಲ ಅನ್ನೋದಕ್ಕೂ ಕೂಡ ಕೆಲವರಿಗೆ ನಂಬಿಕೆ ಬರ್ತಾ ಇಲ್ಲ. ಕಾರಣ ಅವರ ರಾಜಕೀಯ ನಡೆ ಹಂಗಿತ್ತು. ಆಡಳಿತ ಯಂತ್ರದ ಮೇಲೆ ಅಪ್ರತಿಮ ಹಿಡಿತ ಸಾಧಿಸಿಕೊಂಡಿದ್ರು. ಪವರ್ಫುಲ್ ವ್ಯಕ್ತಿತ್ವ. ಶರದ್ ಪವಾರ್ ಅವರಿಂದ ದೂರ ಸರಿದು ಎನ್ಸಿಪಿ ಸಂಘಟನೆ ಮಾಡಿದ್ರು. ಸ್ವಂತ ಬಲದ ಮೇಲೆ ಪಕ್ಷವನ್ನು ಮುನ್ನಡೆಸುತ್ತಿದ್ದ ಅಜಿತ್ ಪವಾರ್. ಇನ್ನು ಎನ್ಸಿಪಿ ಭವಿಷ್ಯದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ. ಇನ್ಯಾರು ನಡೆಸೋದಕ್ಕೆ ಸಾಧ್ಯ? ಯಾರು ನಡೆಸುವುದಕ್ಕೆ ಸಾಧ್ಯ? ಎಲ್ಲದರಲ್ಲೂ ಬಲಾಢ್ಯನಾಗಿದ್ದ ಆ ವ್ಯಕ್ತಿಯ ಸೂಚನೆ ಮತ್ತು ಮಾರ್ಗದರ್ಶನದಂತೆ ನಡೆಯುತ್ತಿದ್ದ ಒಂದು ಪಕ್ಷ, ಆ ಎಕ್ಸ್ಪರ್ಟ್ ಜಾಕಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಇನ್ಯಾರು ನಡೆಸಿಯಾರು? ಅವರು ನಡೆಸಿದ್ರು ಕೂಡ ಅಜಿತ್ ಪವಾರ್ಗೆ ಸಾಟಿಯಾಗಬಲ್ರ? ಅಷ್ಟೇ ಸೂಕ್ಷ್ಮತೆಯಿಂದ ಅವರು ಪಕ್ಷವನ್ನು ಮುನ್ನಡೆಸೋದಕ್ಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತವೆ. ಎನ್ಸಿಪಿಯ ಯಾವ ಯುವ ಕಾರ್ಯಕರ್ತರಲ್ಲಿ ಹೊಸ ಭರವಸೆಯನ್ನು ಮೂಡಿಸ್ತಾ ಇದ್ದಂತಹ ಪವಾರ್, ಶರದ್ ಪವಾರ್, ಅಜಿತ್ ಪವಾರ್ ಮತ್ತೆ ಒಂದಾಗುವ ಸೂಚನೆಗಳಿತ್ತು. ಕೆಲ ಕಾರಣಗಳಿಂದ ಬಿಕ್ಕಟ್ಟಾಗಿ ಸೋದರಳಿಯನಿಂದ ದೂರವಾಗಿದ್ದಂತಹ ಅಜಿತ್ ಪವಾರ್ ಮತ್ತೆ ಇವರಿಬ್ಬರು ಒಂದಾಗಬಹುದು ಅನ್ನುವಂತಹ ಒಂದು ವಿಚಾರಗಳು ಕೂಡ ಇತ್ತು. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇನ್ನೇನು ಒಂದಾಗ್ತಾರೆ ಅನ್ನುವಷ್ಟರಲ್ಲಿ ವಿಧಿಯ ಆಟ ಬೇರೆಯೇ ಇತ್ತು.
ಅವರಿಗಿಲ್ಲ. ಈ ಬೆನ್ನಲ್ಲೇ ದುರಂತದಲ್ಲಿ ಸಾವಿಗೀಡಾದ ಡಿಸಿಎಂ ಅಜಿತ್ ಪವಾರ್ ಬಿಜೆಪಿ ಶಿವಸೇನೆ ಏಕನಾಥ್ ಶಿಂದೆ ಬಣದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ರು. ಮಹಾರಾಷ್ಟ್ರ ರಾಜಕೀಯದ ಚಿತ್ರಣವನ್ನೇ ಬದಲಿಸಿದ್ದ ಈ ಮೈತ್ರಿ ಇನ್ನು ಬಾರಾಮತಿ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಬದಲಿಸಿದ್ರು. ಮಹಾರಾಷ್ಟ್ರ ನಿಮಗೆ ಗೊತ್ತಿರಬಹುದು, ಭಾರತದ ಅತ್ಯಂತ ಶ್ರೀಮಂತವಾದಂತಹ ರಾಜ್ಯ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಸ್ಟೇಟ್. ಅದು ವಿಮಾನ ಸುರಕ್ಷತೆ ಮತ್ತು ವಿವಿಐಪಿ ಪ್ರಯಾಣದ ಆತಂಕ. ಈ ಹಿಂದೆಯೂ ಹಲವು ನಾಯಕರು ಅಪಘಾತ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದಲ್ಲಿ ಹಲವು ಪ್ರಮುಖ ನಾಯಕರು ದುರ್ಮರಣಕ್ಕೀಡಾಗಿದ್ದರು. ಗೋಪಿನಾಥ್ ಮುಂಡೆ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ವಿಮಾನ ಸುರಕ್ಷತೆ ಮತ್ತು ವಿವಿಐಪಿ ಪ್ರಯಾಣದ ಆತಂಕ. ಆಂಧ್ರದ ಒಂದಷ್ಟು ರಾಜಕಾರಣಿಗಳು ಈ ಹಿಂದೆ ಇದೇ ವಿಮಾನ ಪ್ರಯಾಣದಲ್ಲೇ ಸಾವನ್ನಪ್ಪಿರೋದು. ರಾಜಕಾರಣಿಗಳ ವಿಚಾರಕ್ಕೆ ಬರುವಾಗ ವಿವಿಐಪಿಗಳು ಪ್ರಯಾಣ ಮಾಡುವಂತಹ ಈ ಚಾರ್ಟರ್ಡ್ ಫ್ಲೈಟ್ಗಳಲ್ಲಿ ಈ ತರಹದ ಸಮಸ್ಯೆಗಳು ಕಾಣಿಸಿಕೊಳ್ಳೋದು ಯಾಕೆ? ಸ್ವಾಭಾವಿಕವಾಗಿ ಉದ್ಭವಗೊಳ್ಳುವಂತಹ ಪ್ರಶ್ನೆಗಳು. ಉದಾಹರಣೆಗೆ, ಈ ಹಿಂದೆ ಕರ್ನಾಟಕದ ಸೆಲೆಬ್ರಿಟಿ ಸೌಂದರ್ಯ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನವೊಂದು ಪತನಗೊಳ್ಳುತ್ತೆ. ಶರದ್ ಪವಾರ್ ಅವರ ಈ ಫ್ಲೈಟು ಎಷ್ಟು ಪ್ರಮಾಣದಲ್ಲಿ ಭಸ್ಮ ಆಗಿತ್ತೋ ಇದಕ್ಕಿಂತಲೂ ಭಯಾನಕ ಪ್ರಮಾಣದಲ್ಲಿ ಭಸ್ಮ ಆಗಿತ್ತು ಆ ಫ್ಲೈಟು. ಆಕೆ ಸಂಚರಿಸ್ತಾ ಇದ್ದಂತಹ ಚಾರ್ಟರ್ಡ್ ಫ್ಲೈಟು ಭಸ್ಮ ಆಗಿತ್ತು. ಈ ವಿಐಪಿಗಳು ಫೇಮಸ್ ಪೊಲಿಟಿಷಿಯನ್ಸು ಅವರು ಪ್ರಯಾಣ ಮಾಡುವಂತಹ ಫ್ಲೈಟ್ಗಳ ಹತ್ತೋಕ್ಕಿಂತ ಮೊದಲೇ, ಅದು ಟೇಕ್ ಆಫ್ ಆಗುವುದಕ್ಕಿಂತ ಮೊದಲೇ ಅದನ್ನು ಚೆಕ್ ಮಾಡೋದಿಲ್ವಾ? ಹಾಗಾದರೆ ಟೆಕ್ನಿಕಲ್ ಇಶ್ಯೂಸ್ ಯಾಕೆ ಗೊತ್ತಾಗಿಲ್ಲ? ಈ ತರಹದ್ದೊಂದು ಘಟನೆಗೆ ಏನು ಕಾರಣ? ಈಗಾಗಲೇ ಅದರ ಪರಿಶೀಲನೆಗಳಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಇದು ಬೆಂಕಿ ಹತ್ಕೊಳ್ತು, ಯಾವ ಕಾರಣಕ್ಕೋಸ್ಕರ ಸ್ಫೋಟ ಆಯಿತು ಅನ್ನುವಂತಹದ್ದು. ಹಾಗಾಗಿ ವಿಮಾನ ಸುರಕ್ಷತೆ ಮತ್ತು ವಿವಿಐಪಿ ಪ್ರಯಾಣದ ಆತಂಕ. ಈ ಹಿಂದೆಯೂ ಕೂಡ ಹಲವು ನಾಯಕರು ಅಪಘಾತ ದುರಂತದಲ್ಲಿ ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದಲ್ಲಿ ಹಲವು ಪ್ರಮುಖ ನಾಯಕರು ಕೂಡ ದುರ್ಮರಣಕ್ಕೀಡಾಗಿದ್ರು. ಗೋಪಿನಾಥ್ ಮುಂಡೆ ಅವರು ಕೂಡ ಈ ಭೀಕರವಾದ ಅಪಘಾತದಲ್ಲೇ ಸಾವನ್ನಪ್ಪಿದ್ದು. ಅವರು ಸಾವನ್ನಪ್ಪಿದ ನಂತರವೂ ಕೂಡ ಅನೇಕ ವಿಚಾರದಲ್ಲೆಲ್ಲ ಚರ್ಚೆಗಳಾಯಿತು. ಒಟ್ಟಾರೆ ವಿಐಪಿ ಸೆಲೆಬ್ರಿಟೀಸ್ಗಳು ಸಂಚರಿಸುವಂತಹ ಫ್ಲೈಟ್ಗಳಿಗೂ ಕೂಡ ಭದ್ರತೆಗಳಿರೋದಿಲ್ವಾ? ತಾಂತ್ರಿಕ ದೋಷಗಳನ್ನು ಮೊದಲೇ ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸಿ ಅದಾದ ನಂತರವೇ ಪ್ರಯಾಣಕ್ಕೆ ಅನುವು ಮಾಡಿಕೊಡುವಂತಹ ಕ್ರಮಗಳಿಲ್ವಾ? ಈ ತರಹದ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಜನಸಾಮಾನ್ಯರು ಸಂಚರಿಸುವಂತಹ ಫ್ಲೈಟ್ಗಳು ಬಿಡಿ, ಆದರೆ ಇಂತಹ ವಿವಿಐಪಿ ವ್ಯಕ್ತಿಗಳು ಕೂಡ ಸಂಚರಿಸುವ ಫ್ಲೈಟ್ಗಳಲ್ಲಿ ಟೆಕ್ನಿಕಲ್ ಇಶ್ಯೂಗಳಿಂದ ಸ್ಫೋಟಗೊಳ್ಳುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ, ಸಾವನ್ನಪ್ಪುವ ಹಂತಕ್ಕೆ ಬರುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಗಂಭೀರವಾಗಿ ಚಿಂತಿಸಬೇಕಾದಂತಹ ವಿಚಾರವೇ ಅಂಥೇಳಿ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದು ಮಹಾರಾಷ್ಟ್ರದ ಯಾವೊಬ್ಬನಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾರಾಮತಿಯನ್ನು ಸತತ 35 ವರ್ಷಗಳಿಂದ ಒಂದು ಮಾಡೆಲ್ ಕ್ಷೇತ್ರವಾಗಿ ಪರಿವರ್ತಿಸಬೇಕು ಅಂತ ಛಲ ಇಟ್ಕೊಂಡಿದ್ರು ಅಜಿತ್ ಪವಾರ್. ಕೇವಲ ಹೆಸರಲ್ಲ, ಅದು ಮಹಾರಾಷ್ಟ್ರದ ಅಭಿವೃದ್ಧಿಯ ಸಂಕೇತ. ಬಾರಾಮತಿಯನ್ನ 3 ದಶಕಗಳಿಂದ ಭದ್ರಕೋಟೆಯನ್ನಾಗಿಸಿದ್ದ ಧೀಮಂತ ನಾಯಕ ಅಜಿತ್ ಪವಾರ್. ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಡಿಸಿಎಂ ಆಗಿದ್ದವರು. 6 ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದ ಅಜಿತ್ ಪವಾರ್, 1-2 ಬಾರಿ ಅಲ್ಲ, 6 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದರು. ಸರ್ಕಾರದಲ್ಲಿ ಅಜಿತ್ ದಾದಾ ಇಲ್ಲದೆ ಆಡಳಿತ ಯಂತ್ರ ಚಲಿಸುತ್ತಿರಲಿಲ್ಲ. ಎನ್ಸಿಪಿ ಕಾರ್ಯಕರ್ತರಿಗೆ ಇವರು ಪ್ರೀತಿಯ ದಾದಾ ಆಗಿದ್ರು. ಆಡಳಿತದಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ನೇರ ನುಡಿಗೆ ಹೆಸರು. ತಂದೆ ಅನಂತರಾವ್ ಪವಾರ್ ನಿಧನದಿಂದಾಗಿ ಸಣ್ಣ ವಯಸ್ಸಲ್ಲೇ ಕುಟುಂಬದ ಜವಾಬ್ದಾರಿ ಇವರ ಹೆಗಲ ಮೇಲೆ ಏರಿತ್ತು. ರೈತರ ಕಷ್ಟ ಕಂಡು ಸಹಕಾರಿ ಸಂಘಗಳ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ನೆರಳಿನಿಂದ ಹೊರಬಂದ ಸಂಘಟನೆ. 2023ರಲ್ಲಿ ಎನ್ಸಿಪಿ ಪಕ್ಷವನ್ನ ಇಬ್ಬಾಗಕ್ಕೆ ಕಾರಣರಾಗಿದ್ದ ಅಜಿತ್ ಪವಾರ್. ಮಹಾಯುತಿ ಮೈತ್ರಿಕೂಟಕ್ಕೆ ಆನೆಬಲ ತಂದುಕೊಟ್ಟಿದ್ದ ಅಜಿತ್ ಪವಾರ್. ಅಜಿತ್ ಪವಾರ್ ಕೇವಲ ಹೆಸರಲ್ಲ, ಅದೊಂದು ಮಹಾರಾಷ್ಟ್ರದ ಅಭಿವೃದ್ಧಿಯ ಸಂಕೇತ ಅನ್ನೋ ಮಟ್ಟಕ್ಕೆ ಬಂದಿತ್ತು ಅವ್ರ ಹೆಸರು. ಒಂದು ಕ್ಷೇತ್ರವನ್ನ, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನ 1-2 ಬಾರಿ MLA ಆದವರು ಕೂಡ 3ನೇ ಬಾರಿ ಆಗಬೇಕಾದ್ರೂ ಸ್ವಲ್ಪ ಕಾನ್ಫಿಡೆನ್ಸ್ ಕಳ್ಕೋತಾರೆ. 2 ಬಾರಿ ನನ್ನನ್ನು ಕಂಡ ಜನ 3ನೇ ಬಾರಿ ನನ್ನನ್ನು ಆಯ್ಕೆ ಮಾಡ್ತಾರಾ ಅನ್ನೋ ಒಂದು ಗೊಂದಲಕ್ಕೆ ಸಾಮಾನ್ಯವಾಗಿ ರಾಜಕಾರಣಿಗಳು ಬರ್ತಾರೆ. ಕೆಲವೊಮ್ಮೆ ಸೋಲಿನ ರುಚಿಯೂ ಕೂಡ ಅನುಭವಿಸಬೇಕಾಗಿ ಬರುತ್ತೆ. ಆದರೆ ನಿರಂತರವಾಗಿ ಒಂದು ಕ್ಷೇತ್ರ, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ
ನಿರಂತರವಾಗಿ 3 ದಶಕಗಳಿಂದ ಚುನಾಯಿತ ಜನಪ್ರತಿನಿಧಿಯಾಗಿ MLA ಆಗಿ ವಿಧಾನಸಭಾ ಸ್ಥಾನವನ್ನು ಪ್ರತಿನಿಧಿಸ್ತಾರೆ ಅನ್ನೋದಾದರೆ ಇದು ಅವರು ಜನರ ಮೇಲಿಟ್ಟುಕೊಂಡ ವಿಶ್ವಾಸ ಮತ್ತು ಜನ ಇವರ ಮೇಲಿಟ್ಟುಕೊಂಡಿರುವಂಥ ವಿಶ್ವಾಸ. ಯಾವುದೇ ಕಾರಣಕ್ಕೂ ಕೂಡ ವರ್ಷ ಕಳೆದ ಹಾಗೆ ಕ್ಷೀಣಿಸಲಿಲ್ಲ. ಅವರ ಮೇಲೆ ಇಟ್ಟಂತಹ ಅಭಿವೃದ್ಧಿಯ ಪರವಾಗಿದ್ದಂತಹ ಒಲವು ಯಾವ ಕಾರಣಕ್ಕೂ ಕೂಡ ನಾಶ ಆಗಲಿಲ್ಲ ಜನರ ಹೃದಯದಲ್ಲಿ. ಸೊ ಹಾಗಾಗಿ ಅಜಿತ್ ಪವಾರ್ ಅಭಿವೃದ್ಧಿಯ ಸಂಕೇತ ಅಂತಾನೆ ಬಾರಾಮತಿಯಲ್ಲಿ ಫೇಮಸ್ ಆದರು. ಅಜಿತ್ ಪವಾರ್ ಪ್ರತಿನಿಧಿಸುವಂತಹ ಕ್ಷೇತ್ರ ಯಾವುದೇ ವಿಚಾರದಲ್ಲೂ ಕೂಡ ನ್ಯೂನತೆಗಳನ್ನು ಕಾಣಲಿಲ್ಲ. ಅಲ್ಲಿನ ರಸ್ತೆ ಕಾಮಗಾರಿಯಾಗಿರಲಿ, ಆ ಪ್ರದೇಶದಲ್ಲಿ ಸಿಗಬಹುದಾದ ಮೂಲಭೂತ ಸೌಕರ್ಯದಲ್ಲಿ ವಂಚಿತ ಆಗಲಿಲ್ಲ ಆ ಕ್ಷೇತ್ರ. ಉಳಿದ ಶಾಸಕರಿಗೆ ತಲೆನೋವಾಗ್ತಾ ಇತ್ತು ಅಜಿತ್ ಪವಾರ್ ಅವರ ರಾಜಕೀಯ ನಿರ್ಧಾರಗಳು, ತನ್ನ ಕ್ಷೇತ್ರವನ್ನು ಮುನ್ನಡೆಸುವಂತಹ ರೀತಿ, ಅವರ ಕಾರ್ಯಕ್ಷಮತೆ, ಅವರ ಕಾರ್ಯವೈಖರಿ ಬೇರೆ ರಾಜ್ಯದ ಬೇರೆ ಕ್ಷೇತ್ರದ MLAಗಳಿಗೆ ಒಂಥರ ಮತ್ಸರ, ಒಂದು ಜಲಸಾಗ್ತಾ ಇತ್ತು. ನಮ್ಮ ಕ್ಷೇತ್ರದಲ್ಲಿ ಈ ಪರಿ ಕೆಲಸ ನಮಗೆ ಮಾಡೋದಕ್ಕಾಗಲ್ಲ, ಈತ ನೋಡಿ ಬಾರಾಮತಿಯಲ್ಲಿ ಹೆಂಗೆ ನಡೆಸ್ತವನ ಕೆಲಸ ಅನ್ನೋ ಮತ್ಸರಕ್ಕೂ ಕೂಡ ಕಾರಣ ಆಗಿದ್ರು ಇದೇ ಅಜಿತ್ ಪವಾರ್. ಬಾರಾಮತಿಯನ್ನು 3 ದಶಕಗಳಿಂದ ಭದ್ರಕೋಟೆಯನ್ನಾಗಿಸಿದ್ದ ಧೀಮಂತ ನಾಯಕ, ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ DCM ಆಗಿದ್ದವರು ಇವರು. 6 ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದ ಅಜಿತ್ ಪವಾರ್ ಸರ್ಕಾರದಲ್ಲಿ ಅಜಿತ್ ದಾದಾ ಇಲ್ಲದೆ ಆಡಳಿತ ಯಂತ್ರ ಚಲಿಸುತ್ತಿರಲಿಲ್ಲ. ಅಜಿತ್ ಪವಾರ್ ಅವರು ಎಲ್ಲರೂ ಕೂಡ ಅವರನ್ನು ಡಿಪೆಂಡ್ ಆಗಿದ್ರು. ಹಾಗಾಗಿ ಇವರಿಲ್ಲದೆ ಯಂತ್ರವೇ ಚಲಿಸ್ತಾ ಇರಲಿಲ್ಲ, ಆಡಳಿತ ಯಂತ್ರ. NCP ಕಾರ್ಯಕರ್ತರಿಗೆ ಇವರು ಪ್ರೀತಿಯ ದಾದಾ ಆಗಿದ್ರು. ಆಡಳಿತದಲ್ಲಿ ಶಿಸ್ತು, ಸಮಯ ಪಾಲನೆ, ಪಂಕ್ಚುಯಾಲಿಟಿ ಮತ್ತು ನೇರ ನುಡಿಗೆ ಹೆಸರು ಪಡ್ಕೊಂಡಿದ್ರು. ತಂದೆ ಅನಂತರಾವ್ ಪವಾರ್ ನಿಧನದಿಂದಾಗಿ ಸಣ್ಣ ವಯಸ್ಸಲ್ಲೇ ಕುಟುಂಬದ ಜವಾಬ್ದಾರಿ ಇವರ ಹೆಗಲೇರ್ತು. ರೈತರ ಕಷ್ಟ ಕಂಡು ಸಹಕಾರಿ ಸಂಘಗಳ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು. ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ನೆರಳಿನಿಂದಲೇ ಹೊರಬಂದು ಸಂಘಟನೆಯನ್ನು ಮಾಡಿದ್ರು. ಇನ್ನು 2023ರಲ್ಲಿ NCP ಪಕ್ಷವನ್ನು ಅದರ ಪಕ್ಷ ಇಬ್ಬಾಗ ಆಗುತ್ತೆ ಕೆಲ ಭಿನ್ನಾಭಿಪ್ರಾಯದ ಆಧಾರದಲ್ಲಿ. ಆ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿ ಅದಾದ ನಂತರ NCP ಇಬ್ಬಾಗ ಆಗುತ್ತೆ. ಮಹಾಯುತಿ ಮೈತ್ರಿಕೂಟಕ್ಕೂ ಕೂಡ ಆನೆ ಬಲವನ್ನು ತಂದುಕೊಟ್ಟಿದ್ದು. ಮಹಾಯುತಿ ಮೈತ್ರಿಕೂಟದಲ್ಲಿ NCP ಭಾಗಿಯಾದಾಗ ಮಹಾಯುತಿಗೆ ಒಂದು ಗಜಬಲ ತಂದುಕೊಟ್ರು, ಒಂದು ಆನೆ ಬಲ ತಂದುಕೊಟ್ರು. ಶರದ್ ಪವಾರ್ ನಮ್ಮ ಜೊತೆ ಇದ್ದಾರೆ ಅನ್ನುವ ಕಾರಣಕ್ಕಾದರೂ ಕೂಡ ಮಹಾಯುತಿ ಕೂಟ ಈ ಹೆಚ್ಚು ಸ್ಥಾನ ಪಡೆದುಕೊಳ್ಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಒಟ್ಟಾರೆ ಶರದ್ ಪವಾರ್ ಎನ್ನುವಂತಹ ಪೊಲಿಟಿಕಲ್ ದಾದಾ ಇಲ್ಲದೆ ಮಹಾರಾಷ್ಟ್ರದ ಸರ್ಕಾರ ಈಗ ಪತರುಗುಟ್ಟು ಹೋಗಿದೆ. ಒಂದು ಉತ್ತಮ ಚಾಲಕನಿಲ್ಲದ ವಾಹನ ಸಂಚರಿಸುವಂತೆ ಇನ್ನು ಅಜಿತ್ ಪವಾರ್ ರಾಜಕೀಯ ಚದುರಂಗದ ಅಜೇಯ ಸರದಾರನಾಗಿದ್ದವರು. 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿ ಸದಸ್ಯರಾಗಿ ಪಾದಾರ್ಪಣೆ ಮಾಡಿದವರು. 1991ರಲ್ಲಿ ಪುಣೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ PDC ಅಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನು ಅದೇ 1991ರಲ್ಲಿ ಮೊದಲ ಬಾರಿಗೆ ಬಾರಾಮತಿ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. ಚಿಕ್ಕಪ್ಪ ಶರದ್ ಪವಾರ್ ಅವರಿಗಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಂದಿನಿಂದ ಇಂದಿನವರೆಗೆ ಬಾರಾಮತಿ ವಿಧಾನಸಭಾ ಕ್ಷೇತ್ರದ ಅವಿರೋಧ ಸಾಮ್ರಾಟ, ಪ್ರತಿಸ್ಪರ್ಧಿ ಅನ್ನೋರೇ ಇಲ್ಲ. ಕೃಷಿ, ಇಂಧನ, ನೀರಾವರಿ ಮತ್ತು ಹಣಕಾಸಿನಂತಹ ಪ್ರಮುಖ ಖಾತೆಗಳ ನಿರ್ವಹಣೆ ಕೂಡ ಮಾಡಿದ್ದಾರೆ. 2010ರಲ್ಲಿ ಮೊದಲ ಬಾರಿಗೆ DCM ಪಟ್ಟ ಅಲಂಕರಿಸಿದ್ರು. 6 ಬಾರಿ ಉಪಮುಖ್ಯಮಂತ್ರಿಯಾದ ಏಕೈಕ ನಾಯಕ ಎಂಬ ದಾಖಲೆಯನ್ನು ಮುರಿದೇ ಬಿಟ್ಟರು. ಪೃಥ್ವಿರಾಜ್, ಫಡ್ನವೀಸ್, ಉದ್ಧವ್ ಮತ್ತು ಏಕನಾಥ್ ಶಿಂಧೆ ಸಂಪುಟದಲ್ಲಿ DCM. 6 ಬಾರಿ DCM ಪ್ರಮಾಣ ವಚನ ಸ್ವೀಕರಿಸಿದ ಅಲ್ಟಿಮೇಟ್ ಸರ್ವೈವರ್ ಅಜಿತ್ ಪವಾರ್ ರಾಜಕೀಯ ಚದುರಂಗದ ಅಜೇಯ ಸರದಾರ, ಒಬ್ಬ ರಾಜಕಾರಣಿ. ಆ ರಾಜಕಾರಣಿ ನಿರಂತರವಾಗಿ ಆಯ್ಕೆಯಾಗಬೇಕು ಅಂದರೆ ಜನರ ಮನೋಮಂದಿರದಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿದಿರಬೇಕು. ಬಾರಾಮತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲ ಅಂತಲ್ಲ, ಆ ಭಾಗದ ಬೇರೆ ಬೇರೆ ರೀಜನಲ್ ಪಾರ್ಟಿಗಳು, ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಅಜಿತ್ ಪವಾರ್ಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಾ ಇದ್ರು. ಇನ್ನು ಕೆಲವರು ಹೇಳ್ತಾರೆ ಅಜಿತ್ ಪವಾರ್ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ತನ್ನ ಎದುರಾಳಿ ಸ್ಪರ್ಧಿಯನ್ನು, ಡಮ್ಮಿ ಸ್ಪರ್ಧಿಯನ್ನು ಬೇರೆ ಪಕ್ಷದವರು ಆಯ್ಕೆ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹಣಕಾಸಿನ ವಹಿವಾಟು ಮಾಡ್ಕೊಂಡಿದ್ರು ಅಂತ ಈ ಹಿಂದೆ ಒಂದಷ್ಟು ಬಾರಿ ಚರ್ಚೆ ಆದಂಥ ವಿಚಾರ. ಆದರೆ ಟಕ್ಕರ್ ಕೊಡುವಂತಹ ಪ್ರತಿಸ್ಪರ್ಧಿಯನ್ನು ಆ ಭಾಗದ ಪ್ರಾದೇಶಿಕ ಪಕ್ಷ ಆಗಿರಲಿ, ನ್ಯಾಷನಲ್ ಪಾರ್ಟಿಗಳೇ ಆಗಿರಲಿ ಕಣಕ್ಕಿಳಿಸಿದ್ರು ಕೂಡ ಅವರ ವಿರುದ್ಧ ಅತ್ಯಂತ ಲೀಲಾಜಾಲವಾಗಿ, ನಿರಾಯಾಸವಾಗಿ ಗೆದ್ಕೊಂಡು ಬರ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ 50ರಿಂದ 1 ಲಕ್ಷ ಲೀಡ್ ಮತಗಳಲ್ಲಿ ಗೆಲ್ತಾ ಇದ್ರು. ಅವರಿಗೆ ಸೋಲಿನ ರುಚಿಯನ್ನು ಆ ಕ್ಷೇತ್ರದ ಜನ ಕೊಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಕಾರಣ
ಒಂದು ತರಹದ ಸೋಲನ್ನೇ ಪಡೆಯದ, ಪ್ರತಿ ಬಾರಿಯೂ ಗೆದ್ದುಕೊಂಡು ಬರ್ತಾ ಇದ್ದಂತಹ ಒಬ್ಬ ರಾಜಕಾರಣಿ. ಜನರ ಮನಸ್ಸಿನಲ್ಲಿ ಎಂದೂ ಕೂಡ ಆಲಸ್ಯಗಳನ್ನು ಮೂಡಿಸಲಿಲ್ಲ. ಅಜಿತ್ ಪವಾರ್ ಎನ್ನುವಾಗ ಜನರಲ್ಲಿ ಆಲಸ್ಯ, ಒಂದು ತರಹದ ಇರಿಸು ಮುರಿಸು, ಒಂದು ತರಹದ ನಿರ್ಲಕ್ಷ್ಯ ಭಾವನಕ್ಕೆ ಒಳಪಡಿಸಿರಲಿಲ್ಲ ಅಜಿತ್ ಪವಾರ್ ಅನ್ನೋದು ಅತ್ಯಂತ ಸ್ಪಷ್ಟ. ನೀವು ಯಾವುದೇ ರಾಜ್ಯದ ಯಾವುದೇ ಕ್ಷೇತ್ರವನ್ನು ಪರಿಶೀಲನೆ ಮಾಡಿ ನೋಡಿ, 2 ಬಾರಿ ಗೆಲ್ಲಿಸಿಕೊಟ್ಟ ಜನ 3ನೇ ಬಾರಿ ಸೋಲನ್ನು ಕೊಟ್ಟೇ ಕೊಡ್ತಾರೆ. ಆ ರುಚಿ ಅನುಭವಿಸೋ ಒಂದು ಸ್ವಲ್ಪ ದಿನ ಅಂತ. ಕಾರಣ, ಆತ ಸೊರಗೋಗಿರ್ತಾನೆ ತನ್ನ ಅಡ್ಮಿನಿಸ್ಟ್ರೇಷನ್ ವ್ಯಾಪ್ತಿಯಲ್ಲಿ, ಆಡಳಿತದ ವ್ಯಾಪ್ತಿಯಲ್ಲಿ ಏನೋ ಒಂದು ಸಣ್ಣ ಪ್ರಮಾದಕ್ಕೊಳಗಾಗಿರ್ತಾನೆ. ಆದರೆ ವಿವಾದಗಳಿತ್ತು. ಅಜಿತ್ ಪವಾರಿಗೆ ವಿವಾದಗಳು ಇರಲಿಲ್ಲ ಅನ್ನೋ ವಾದ ಏನೂ ಇಲ್ಲ. ವಿವಾದಗಳಿತ್ತು. IAS IPS ಅಧಿಕಾರಿಗಳನ್ನು ಎದುರಾಕೊಂಡಿದ್ರು. ಮರಳು ಮಾಫಿಯಾದಂತಹ ದೊಡ್ಡ ದೊಡ್ಡ ದಂಧೆ ಅಥವಾ ಮಾಫಿಯಾಗಳ ವಿರುದ್ಧ ಅಜಿತ್ ಪವಾರ್ ತೊಡೆ ತಟ್ಟಿ ನಿಂತ್ಕೊಂಡಿದ್ರು. ಯಾವುದೇ ಅಧಿಕಾರಿಯನ್ನ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ಲದೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತಹ ಮಹಾರಾಷ್ಟ್ರದ ಇತಿಹಾಸದಲ್ಲೇ ಒಬ್ಬ ಧೀಮಂತ ರಾಜಕಾರಣಿ ಅಂದರೆ ಅದು ಅಜಿತ್ ಪವಾರ್. ರಾಜಕೀಯ ಚದುರಂಗದ ಅಜೇಯ ಸರದಾರ ಅಂತ ಕರೀತಾರೆ. ಇನ್ನು ಇವರು ಪ್ರವೇಶ 1982ರಲ್ಲಿ, ಇನ್ನು ಲೋಕಸಭಾ ಸಂಸದರಾಗಿ 1991 ಆದರೂ ಕೂಡ 1982ಅಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿ ಸದಸ್ಯರಾಗಿ ಪಾದಾರ್ಪಣೆ ಮಾಡ್ತಾರೆ. ಇನ್ನು 1991ನಲ್ಲಿ ಪುಣೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ PDC ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇನ್ನು 1991ರಲ್ಲಿ ಮೊದಲ ಬಾರಿಗೆ ಬಾರಾಮತಿ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ. ಇನ್ನು ಚಿಕ್ಕಪ್ಪ ಶರದ್ ಪವಾರ್ ಅವರಿಗಾಗಿ ಸಂಸದ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಬಾರಾಮತಿ ವಿಧಾನಸಭಾ ಕ್ಷೇತ್ರದ ಅವಿರೋಧ ಸಾಮ್ರಾಟನಾಗಿ, ಅಜೇಯನಾಗಿ ಕಾಣಿಸಿಕೊಳ್ತಾರೆ. ಇನ್ನು ಕೃಷಿ, ಇಂಧನ, ನೀರಾವರಿ ಮತ್ತು ಹಣಕಾಸಿನಂತಹ ಪ್ರಮುಖ ಖಾತೆಗಳ ನಿರ್ವಹಣೆಯನ್ನು ಕೂಡ ಮಾಡಿದ್ರು. ಇನ್ನು 2010ರಲ್ಲಿ ಮೊದಲ ಬಾರಿಗೆ DCM ಪಟ್ಟ ಅಲಂಕರಿಸ್ತಾರೆ. 6 ಬಾರಿ ಉಪಮುಖ್ಯಮಂತ್ರಿಯಾದ ಏಕೈಕ ನಾಯಕ ಎಂಬ ದಾಖಲೆಗೂ ಕೂಡ ಗುರಿಯಾಗ್ತಾರೆ. ಇನ್ನು ಪೃಥ್ವಿರಾಜ್ ಫಡ್ನವೀಸ್, ಉದ್ಧವ್ ಮತ್ತು ಏಕನಾಥ್ ಶಿಂದೆ ಸಂಪುಟಗಳಲ್ಲಿ ಬಲಾಢ್ಯ ನಾಯಕರ ಸಂಪುಟಗಳಲ್ಲಿ DCM ಆಗ್ತಾರೆ. ಇವರು 6 ಬಾರಿ DCM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಒಂದು ತರಹದ ಅಲ್ಟಿಮೇಟ್ ಸರ್ವೈವರ್ ಆಗಿ ಬೆಳೆದಂತಹ ಒಬ್ಬ ರಾಜಕಾರಣಿ ಅಂದರೆ ಅದು ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದು ಅತ್ಯಂತ ದುಃಖಕರವಾದಂತಹ ವಿಚಾರ. इकडे ह्या साईडला एक स्पेअर ॲम्ब्युलन्स पाहिजे ना. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.